ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚವ ಸೈಕಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಇದರಲ್ಲಿ ನಮ್ಮ ಮನೆಯಲ್ಲಿ ಸಂಪೂರ್ಣವಾದ ದೀಪಾವಳಿ ಹಬ್ಬದ 5 ದಿವಸದ ಆಚರಣೆ ನಮ್ಮ ಮನೆಯಲ್ಲಿ ಹೇಗಿತ್ತು ಅಂತ ತೋರಿಸಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ನಾನು 29ನೇ ತಾರೀಕು ಮಂಗಳವಾರ ಯಮ ದೀಪಾರಾಧನೆ ಮಾಡಿದ್ದೆ. ನೀವು ನೋಡ್ತಾ ಇರಬಹುದು ಯಮ ದೀಪಾರಾಧನೆ. ನಾನು ವಿಶೇಷವಾಗಿ ಸಿಂಪಲಾಗಿ ಮಾಡಿದ್ದೇನೆ. ಹಾಗೆ ದೀಪಾರಾಧನೆ ಸಹ ನಾನು ಮಾಡಿದ್ದೇನೆ, ಎಲ್ಲ ರೀತಿಯ ದೀಪಾರಾಧನೆ. ಹಾಗೆ 30ನೇ ತಾರೀಕು ಬೆಳಿಗ್ಗೆ ನಾನು ಕುಬೇರ ಲಕ್ಷ್ಮೀ ಪೂಜೆ ಮಾಡ್ಕೊಂಡಿರುವಂಥದ್ದು. ಕುಬೇರ ಒಂದು ಯಂತ್ರದ ರಂಗೋಲಿಯನ್ನು ಹಾಕಿಕೊಂಡು, ಹಾಗೆ ಅದ್ರ ಮೇಲೆ ಕಾಯಿನು, ಅಕ್ಷತೆ, ಹಾಗೆ ಹೂಗಳನ್ನಿಟ್ಟು ಪೂಜೆ ಮಾಡಿದ್ದೇನೆ. ಗಣೇಶನ ಪೂಜೆ, ಕುಬೇರ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಫೋಟೋವನ್ನಿಟ್ಟು ಪೂಜೆ ಮಾಡಿದ್ದೇನೆ. ಯಾಕಂದರೆ ನಮ್ಮ ಮನೆಯಲ್ಲಿ ಕುಬೇರನ ಫೋಟೋ ಇಲ್ಲ, ಅದಕ್ಕೆ ಕುಬೇರನ ವಿಗ್ರಹ ಹಾಗೆ ಲಕ್ಷ್ಮೀ ಫೋಟೋವನ್ನು ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಮನೆ ದೇವರ ಪೂಜೆ ಇದು ಬೆಳಗಿನ ಪೂಜೆ ಆಗಿರುವಂಥದ್ದು. ನಂತರ ರಾತ್ರಿ ನೀರು ತುಂಬ ಹಬ್ಬ ಆಗಿರೋದ್ರಿಂದ ನಾನು ನೀರು ತುಂಬ ಹಬ್ಬವನ್ನು ಸಹ ಆಚರಣೆ ಮಾಡಿದ್ದೇನೆ. ತಾಂಬೂಲವನ್ನಿಟ್ಟು ಕಳಸದಲ್ಲಿ ನೀರನ್ನು ತುಂಬಿ ಆಚರಣೆ ಮಾಡಿದ್ದೇನೆ. ಹಾಗೆ ಇದು ಅಮಾವಾಸ್ಯೆ ಅಂದರೆ 31ನೇ ತಾರೀಕು ವಿಶೇಷವಾಗಿ 3 ವಸ್ತುಗಳ ಮೇಲೆ ನಾನು ದೀಪಾರಾಧನೆ ಮಾಡಿರುವಂಥದ್ದು ಸಂಜೆ ಸಮಯದಲ್ಲಿ. ಹಾಗೆ ಬೆಳಿಗ್ಗೆ ಅಭಿನಂದನೆ ಸ್ನಾನ ಸಹ ಮಾಡಿದ್ವಿ. ನಂತರದಲ್ಲಿ ಇದು 1ನೇ ತಾರೀಕು ಅಮಾವಾಸ್ಯೆ ಬಿತ್ತು ಅಲ್ವಾ, ನಮ್ಮ ಮನೆ ದೇವರ ಪೂಜೆಯನ್ನು ಸಹ ನಾನು ಮಾಡ್ಕೊಂಡಿದ್ದೇನೆ. ಹಾಗೆ ಲಿಂಬೆಹಣ್ಣನ್ನು ಸಹ ಹೆಚ್ಚಿಟ್ಟಿದ್ದೇನೆ. ಹಾಗೆ ಇದು 2ನೇ ತಾರೀಕಿಗೆ ಬಲಿಪಾಡ್ಯಮಿ, ಸಗಣಿ ಪಾಂಡವರ ಪೂಜೆ. ಹಾಗೆ ನಾವು 2ನೇ ತಾರೀಕಿಗೆ ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ, ಬಲಿಪಾಡ್ಯಮಿಗೆ ನಾವು ಮಾಡುವುದರಿಂದ ಈ ಬಲಿಪಾಡ್ಯಮಿ ದಿವಸ ಲಕ್ಷ್ಮೀ ಪೂಜೆ ನಾನು ಆಚರಿಸಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಸಿಂಪಲ್ ಆಗಿಯೇ ಮಾಡಿದ್ದೇನೆ. ಈ ಸಲ ತುಂಬಾ ಗ್ರ್ಯಾಂಡಾಗಿ ಅಂತ ಅಲ್ಲ, ಪ್ರಸಾದಕ್ಕೆ ಅಂತ ನಾನು ಪೊಂಗಲ್ ಮಾಡಿದ್ದೆ, ಸ್ವೀಟ್ ಪೊಂಗಲ್. ಅಷ್ಟನ್ನು ನಾನು ಸಿದ್ಧತೆ ಮಾಡಿಕೊಂಡು ಕಾಯನ್ನು ಹರಿದು ಪೂಜೆಯನ್ನು ಮಾಡಿಕೊಂಡಿದ್ದೇನೆ. ಲಕ್ಷ್ಮೀ ಕಲಶ ಪ್ರತಿಷ್ಠಾಪನೆ ಮಾಡಿದ್ದೇನೆ. ಬ್ಲೌಸ್ ಪೀಸಿಂದಲೇ ಸೀರೆಯನ್ನು ಉಡಿಸಿದ್ದೇನೆ. ಹಾಗೆ ನಮ್ಮ ಮನೆಯ ಪೂಜೆ, ಹಾಗೆ ಪಂಚಾರತಿ ವಿಶೇಷವಾಗಿ ಅಂತ ಆ ಪಂಚಾರತಿಯನ್ನು ಮಾಡಿದ್ದೇನೆ. ಹಾಗೆ ರಾತ್ರಿ ಸಮಯದಲ್ಲಿ ಕಲಸದ ಆರತಿಯನ್ನು ಮತ್ತೊಂದು ಸಲ ಮಾಡಿಕೊಂಡು ಸಕ್ಕರೆಯನ್ನು ಇಟ್ಟಿದ್ದೇನೆ ಪ್ರಸಾದಕ್ಕೆ ಅಂತ ರಾತ್ರಿ ಸಮಯದಲ್ಲಿ. ಹಾಗೆ ಕೆಂಪಾರತಿಯನ್ನು ಮಾಡಿ ಕಲಸವನ್ನು ಕದಲಿಸಿ ಇಟ್ಟು ನಂತರದಲ್ಲಿ ನಾನು ಅದನ್ನು ಭಾನುವಾರ ವಿಸರ್ಜನೆ ಮಾಡಿದ್ದೇನೆ. ಈ ರೀತಿ ನಾನು ಈ ಸಲ ದೀಪಾವಳಿ ಹಬ್ಬದ 5 ದಿನಗಳ ಆಚರಣೆ ಸಹ ನಾನು ಮಾಡಿರುವಂಥದ್ದು ನಿಮ್ಮೆಲ್ಲರಿಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.